ಅಂತೂ ಇಂತೂ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಪಂಜಾಬ್ ಕಿಂಗ್ಸ್ಗೆ ಮೊದಲ ಜಯ ಸಿಕ್ಕಿದೆ. ಹೌದು, ಗುಜರಾತ್ ಟೈಟನ್ಸ್ಗೆ ಬಗ್ಗು ಬಡಿದಿದೆ. ಸೊ ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂತಹ ಪಂಜಾಬ್ ಕಿಂಗ್ಸ್ ಅದ್ಭುತವಾಗಿ ಓಪನರ್ನ ಸಾಥ್ ಸಿಕ್ಕಿತ್ತು. ಹೌದು, ಇವತ್ತು ಹೊಸ ಪ್ರತಿಭೆ ದೊರಕಿದೆ. ಆದರೆ ಕಗಿಸೋ ರಬಾಡ ಅವರ ಎರಡನೇ ಓವರಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಬೇಗನೆ ಔಟ್ ಆದರು. ಹೌದು, ಓಪನಿಂಗ್ ಏನೋ ಚೆನ್ನಾಗೇ ಹೋಗ್ತಾಯಿತ್ತು, ಆದರೂ ಕೂಡ ಔಟ್ ಆದರು. ಆದರೆ ಇವತ್ತು ಹೊಸ ಪ್ರತಿಭೆ ಬೆಳಕಿಗೆ ಬಂದಿದೆ. ಪಂಜಾಬ್ ತಂಡದ ಆಟಗಾರ ಪ್ರಿಯಾಂಶ್ ಆರ್ಯ ಹೌದು, ಅದ್ಭುತ 47 ರನ್ ಬಾರಿಸಿದರು. ಆದರೆ ಇವತ್ತು ನಾಯಕನ ಆಟ ತೋರಿಸಿದ್ದು ನಿಜವಾಗ್ಲೂ ಶ್ರೇಯಸ್ ಅಯ್ಯರ್. ಪಂಜಾಬ್ ತಂಡಕ್ಕೆ ಮೊದಲನೇ ಪಂದ್ಯದಲ್ಲಿ ಧೂಳೆಬ್ಬಿಸಿದರು ಅಂತಲೇ ಹೇಳಬೇಕು ಶ್ರೇಯಸ್ ಅಯ್ಯರ್. ಆ ಥರದ ಬೊಂಬಾಟ್ ಬ್ಯಾಟಿಂಗ್ ಮಾಡಿ ಬರೋಬ್ಬರಿ 97 ರನ್ಗೆ ನಾಟ್ಔಟ್ ಆದರು. ಆದರೆ ಕೊನೆಯ ಓವರ್ನಲ್ಲಿ ಬ್ಯಾಟಿಂಗ್ ಸಿಗದೇ ಇರೋ ಕಾರಣ ತಮ್ಮ ಶತಕವನ್ನು 3 ರನ್ಗಳಿಂದ ಕಳೆದುಕೊಂಡರು ಅಂತ ಹೇಳಬೇಕು. ಆದರೆ ಗುಜರಾತ್ ಪರ ಇವತ್ತು ಬೌಲಿಂಗ್ನಲ್ಲಿ ತಮ್ಮ ಸ್ಪಿನ್ನಿಂದ ಮೋಡಿ ಮಾಡಿದ್ದು ಸಾಯಿ ಕಿಶೋರ್. ಹೌದು, ಇವರ ಬೊಂಬಾಟ್ ಸ್ಪೆಲ್ನಿಂದ ಪಂಜಾಬ್ ಕಿಂಗ್ಸ್ನ ಬ್ಯಾಟಿಂಗ್ ಲೈನಪ್ ಕೊಲ್ಯಾಪ್ಸ್ ಆಯಿತು. 3 ಮೇನ್ ಪ್ಲೇಯರ್ಗಳ ವಿಕೆಟ್ ತೆಗೆದು ರಾಯಭಾರಿ ಮಾಡಿದರು. ಆದರೆ ಇವತ್ತು ಕೊನೆಯಲ್ಲಿ ಬಂದು ಫಿನಿಶ್ ಮಾಡಿದ್ದು ಮಾರ್ಕಸ್ ಸ್ಟೋನಿಸ್. ಹೌದು, ಮ್ಯಾಕ್ಸ್ವೆಲ್ ಫೇಲ್ ಆದಮೇಲೆ ಮಾರ್ಕಸ್ ಸ್ಟೋನಿಸ್ ಅವರು ಸ್ವಲ್ಪ ಫಿನಿಶಿಂಗ್ ಟಚ್ನ ಕೊಟ್ಬಿಟ್ಟು ಕೆಲವು ರನ್ಗಳೆಲ್ಲ ಗಳಿಸಲು ಯಶಸ್ವಿಯಾದರು. ಆದರೆ ಇವತ್ತು ಅದ್ಭುತವಾಗಿ ಫಿನಿಶ್ ಮಾಡಿದ್ದು ಅದೇ ಶಶಾಂಕ್ ಸಿಂಗ್. ಹೌದು, ಕಳೆದ ಸೀಸನ್ನಂತೆಯೇ ಈ ಸೀಸನ್ನಲ್ಲಿ ಅದ್ಭುತವಾಗಿ ಮಿಂಚಿದ್ದು ಶಶಾಂಕ್ ಸಿಂಗ್. ಶ್ರೇಯಸ್ ಅಯ್ಯರ್ಗೆ ಅದ್ಭುತವಾಗಿ ಸಾಥ್ ಕೊಟ್ಟರು ಅಂತಲೇ ಹೇಳಬೇಕು. ಇವರ ಬ್ಯಾಟಿಂಗ್ಗೆ ಪಂಜಾಬ್ನ ರನ್ ಮೊತ್ತ ಏರುತ್ತಲೇ ಇತ್ತು. ಕೇವಲ 16 ಬಾಲ್ಗಳಲ್ಲಿ 44 ರನ್ ಗಳಿಸುವ ಮೂಲಕ ಪಂಜಾಬ್ಗೆ ದೊಡ್ಡ ಮೊತ್ತವನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾದರು. ಕೊನೆಗೆ ಪಂಜಾಬ್ 5 ವಿಕೆಟ್ಗಳನ್ನು ಕಳೆದುಕೊಂಡು 243 ರನ್ ಬಾರಿಸಿತು. ಇದನ್ನು ಚೇಸ್ ಮಾಡಲು ಬಂದಂತಹ ಜಿಟಿಗೆ ನಾಯಕ ಶುಭ್ಮನ್ ಗಿಲ್ ಅದ್ಭುತವಾಗಿ ಶುಭಾರಂಭ ಮಾಡಿದ್ದರು. 30+ ರನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರು ಶುಭ್ಮನ್ ಗಿಲ್. ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಪಾರ್ಟ್ನರ್ಶಿಪ್ ಚೆನ್ನಾಗೇ ಬರ್ತಾಯಿತ್ತು. ಆದರೆ ಇವತ್ತು ಕೊನೆಯವರೆಗೂ ಜಿಟಿಗೆ ಸಾಥ್ ಕೊಟ್ಟಿದ್ದು ಸಾಯಿ ಸುದರ್ಶನ್. ಇವರ ಅಮೋಘ ಅರ್ಧಶತಕದಿಂದ ಜಿಟಿ ತಂಡ ಗೆಲುವಿನ ಲಯಕ್ಕೆ ಬರುವ ಸಾಧ್ಯತೆ ಇತ್ತು. ಆದರೆ 74 ರನ್ ಗಳಿಸಿ ಸಾಯಿ ಸುದರ್ಶನ್ ಅವರು ಔಟ್ ಆದರು ಅಂತಲೇ ಹೇಳಬೇಕು. ನಂತರ ಬಂದಂತಹ ಜೋಸ್ ದ ಬಾಸ್ ಕೂಡ ಚೆನ್ನಾಗಿ ಇವತ್ತು ಬ್ಯಾಟನ್ನು ಮಾಡಿದರು. ಇವರು ಕೂಡ ಅತ್ಯುತ್ತಮ ಅರ್ಧಶತಕವನ್ನು ಗಳಿಸಿ ಕೊನೆಯಲ್ಲಿ ರನ್ ಹೊಡೆಯಲು ಹೋಗಿ ಬೋಲ್ಡ್ ಆದರು ಅಂತಲೇ ಹೇಳಬೇಕು. ಮಾರ್ಕೋ ಆ್ಯನ್ಸನ್ಗೆ ಇಲ್ಲದಿದ್ದರೆ ಇವರು ಕೊನೆಯವರೆಗೂ ಇದ್ದರೆ ಗೆಲ್ತಾ ಇತ್ತು. ಇನ್ನೊಬ್ಬ ವೆಸ್ಟ್ ಇಂಡೀಸ್ನ ದೈತ್ಯ ಬ್ಯಾಟ್ಸ್ಮನ್ ರೂಥರ್ಫೋರ್ಡ್. ಹೌದು, ಇವರು ಕೂಡ ಗೆಲುವಿನ ದಡ ಸೇರಿಸುವಲ್ಲಿ ತುಂಬಾ ಎಫರ್ಟ್ ಹಾಕಿದರು. ಆದರೆ ಇವರು ಕೂಡ 46 ರನ್ ಗಳಿಸಿ ಔಟ್ ಆದರು. ಇದೇ ಕಾರಣಕ್ಕಾಗಿಯೇ ಜಿಟಿ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಆದರೆ ಬೌಲಿಂಗ್ನಲ್ಲಿ ಇವತ್ತು ರನ್ ಕಡಿವಾಣ ಹಾಕಿ ಜಿಟಿ ಬ್ಯಾಟ್ಸ್ಮನ್ಗಳಿಗೆ ಕ್ರೂಷಿಯಲ್ ಮೂಮೆಂಟಲ್ಲಿ ಔಟ್ ಮಾಡಿದ್ದು ಹರ್ಷದೀಪ್ ಸಿಂಗ್. ಹೌದು, ಕೊನೆಯ ಓವರ್ನಲ್ಲಿ ಸಖತ್ತಾಗಿ ಬೌಲಿಂಗ್ನ ಮಾಡಿಬಿಟ್ಟು ಪಂಜಾಬ್ಗೆ 11 ರನ್ಗಳ ಗೆಲುವನ್ನು ತಂದು ಕೊಟ್ಟರು. ಇದು ಪಂಜಾಬ್ನ ಅತ್ಯುತ್ತಮ ಪ್ರದರ್ಶನದಿಂದ ಇವತ್ತು ಗೆಲುವನ್ನು ಸಾಧಿಸಿತು. ಜಿಟಿ ಕೊನೆಗೆ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು.